ಹಲವಾರು ಕಾರಣಗಳಿಂದ ವಿಶ್ವದ ಸಮರ ಇತಿಹಾಸದಲ್ಲಿ ವಿಶಿಷ್ಟ ಸ್ಥಾನ ಪಡೆದಿದೆ. ಭಾರತದ ಅಪ್ರತಿಮ ಗೆಲುವು ಸಮರ ಇತಿಹಾಸದಲ್ಲಿ ದಾಖಲೆಯಾಗಿದೆ. ಕಾರ್ಗಿಲ್ ಪರ್ವತ ಶ್ರೇಣಿಯಲ್ಲಿ -40 ಡಿಗ್ರಿ ತಾಪಮಾನ, ವಿರಳ ಆಕ್ಸಿಜನ್ ಇರ್ತದೆ. ಆಮೇಲೆ ದುರ್ಗಮ ಹಾದಿಗಳ ಮೂಲಕ ಸಾಗಿ ಉನ್ನತ ಶಿಖರದಲ್ಲಿ ಯುದ್ಧ ನಿರತರಾದ ಸೈನಿಕರಿಗೆ ಯುದ್ಧ ಸಾಮಗ್ರಿ ಹಾಗೂ ಆಹಾರ ಕೆಳಗಿನಿಂದ ಮೇಲೆ ತಲುಪಿಸುವುದು ಒಂದು ದೊಡ್ಡ ಸವಾಲಾಯಿತು. ಅಲ್ಲಿನ ಪ್ರದೇಶ ಹವಾಮಾನಕ್ಕೆ ಹೊಂದಿಕೊಂಡ ಸ್ಥಳೀಯ ಯುವಜನರ ಸಹಾಯ ಸೈನ್ಯಕ್ಕೆ ಅತಿ ಅವಶ್ಯ ಆಗಿತ್ತು. ಅಂದು ಆ ಪ್ರದೇಶದಲ್ಲಿ ಎಲ್ಲ ಜನರನ್ನು ಕ್ಷಣಾರ್ಧದಲ್ಲಿ ತಲುಪಬಲ್ಲ ಏಕೈಕ ಸಮೂಹ ಮಾಧ್ಯಮ ಆಕಾಶವಾಣಿಯಾಗಿತ್ತು. ತಮಗೆ ಬೇಕಾದ ಯುವಜನರ ಆಯ್ಕೆಗಾಗಿ ಅನೌನ್ಸ್ಮೆಂಟ್ ನೀಡಲು ಸೈನ್ಯಾಧಿಕಾರಿಗಳು ಲೇಹ್ ಹಾಗೂ ಕಾರ್ಗಿಲ್ ಆಕಾಶವಾಣಿ ಕೇಂದ್ರಗಳನ್ನು ಸಂಪರ್ಕಿಸಿದರು. ಪ್ರಿಯ ಯುವಜನರೇ, ಕಾರ್ಗಿಲ್ ಯುದ್ಧದಲ್ಲಿ ನಿರತರಾಗಿರುವ ಭಾರತೀಯ ಸೈನ್ಯಕ್ಕೆ ಯುದ್ಧ ಸಾಮಗ್ರಿಗಳನ್ನು ಸಾಗಿಸಲು ನಿಮ್ಮ ಸಹಾಯ ಸಹಕಾರ ಬೇಕಾಗಿದೆ. ಲೇಹದ ಪೋಲೋ ಮೈದಾನದಲ್ಲಿ ನಡೆಯುವ ಆಯ್ಕೆಯಲ್ಲಿ ಪಾಲ್ಗೊಂಡು ದೇಶ ರಕ್ಷಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಸದಾವಕಾಶ ನಿಮಗೆ ಒದಗಿ ಬಂದಿದೆ. ಏಳಿ, ಎದ್ದೇಳಿ. ಲೇಹ್ ಹಾಗೂ ಕಾರ್ಗಿಲ್ ಎರಡೂ ಆಕಾಶವಾಣಿ ಕೇಂದ್ರಗಳ ನಿರ್ದೇಶಕರಾಗಿದ್ದ ಶ್ರೀಮತಿ ಟಿ ಅಂಗ್ಮೋ ಅವರ ಧ್ವನಿಯಲ್ಲಿ ಮೂಡಿಬಂದ ಈ ಅನೌನ್ಸ್ಮೆಂಟ್ ಮೇಲಿಂದ ಮೇಲೆ ಪ್ರಸಾರ ಆಯಿತು. ಅನೌನ್ಸ್ಮೆಂಟ್ ನಂತರ ಅಂಗ್ಮೋ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಸಿಲುಕಿದರು. ನನ್ನ ಮಗನನ್ನು ಈ ಕಾರ್ಯಕ್ಕೆ ಕಳುಹಿಸದೆ ಬೇರೆಯವರ ಮಕ್ಕಳನ್ನು ಯುದ್ಧ ಭೂಮಿಗೆ ಕಳುಹಿಸಿ ಎಂದು ಹೇಳುವುದು ಯಾವ ನ್ಯಾಯ ಎಂದು ಯೋಚಿಸಿದರು. ಶ್ರೀಮತಿ ಅಂಗ್ಮೋ ತಮ್ಮ 18 ವರ್ಷದ ಏಕೈಕ ಮಗನನ್ನು ಹುರಿದುಂಬಿಸಿ ಆಯ್ಕೆಗಾಗಿ ಕಳುಹಿಸಿ ಆದರ್ಶಪ್ರಾಯರಾದರು. ಆತ ಸಂದರ್ಶನದಲ್ಲಿ ಆಯ್ಕೆಯಾಗಿ ಯುದ್ಧದಲ್ಲಿ ಭಾಗಿಯಾದ. ಆಶ್ಚರ್ಯಕರ ರೀತಿಯಲ್ಲಿ ಅನೌನ್ಸ್ಮೆಂಟ್ ಕೇಳಿ ನೂರಾರು ಯುವಜನ ಆಯ್ಕೆಗಾಗಿ ಬಂದರು. 600 ಜನ ಯುವಜನರನ್ನು ಆಯ್ಕೆ ಮಾಡಿ ಯುದ್ಧ ಪ್ರದೇಶಕ್ಕೆ ಕಳುಹಿಸಲಾಯಿತು. ಪಾಕಿಸ್ತಾನಿ ಸೇನೆ ತನ್ನ ಭೂಭಾಗದಿಂದ ನಿರಂತರವಾಗಿ ಕಾರ್ಗಿಲ್ ಮೇಲೆ ಭೀಕರ ಸೆಲ್ ದಾಳಿ ನಡೆಸ್ತಾ ಇತ್ತು. ಪ್ರತಿದಿನ 300ಕ್ಕೂ ಹೆಚ್ಚು ಸೆಲ್ಗಳನ್ನು ವೈರಿ ಪಡೆಗಳು ಹಾಕ್ತಾ ಇದ್ದವು. ಅಪಾರ ಕಷ್ಟ ನಷ್ಟಗಳು ಸಂಭವಿಸಿದವು. ಸಂಪರ್ಕ ಕೊಂಡಿಯಾಗಿದ್ದ ಕಾರ್ಗಿಲ್ ಆಕಾಶವಾಣಿ ಕೇಂದ್ರ ಸಹ ವೈರಿ ರಾಡಾರ್ನಲ್ಲಿದ್ದ ಸೂಕ್ಷ್ಮ ಪ್ರದೇಶ ಆಗಿತ್ತು. ಇಂಥ ಭಯಾನಕ ಸಂದರ್ಭದಲ್ಲೂ ಒಂದು ದಿನವೂ ನಿಲ್ಲದೆ ಆಕಾಶವಾಣಿ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾದವು. ಯುದ್ಧದ ಬಗ್ಗೆ ವದಂತಿಗಳನ್ನು ಹರಡಿ ಸುಳ್ಳು ಸುದ್ದಿ ಪ್ರಸಾರ ಮಾಡಿ ಗಡಿಯಲ್ಲಿರುವ ಭಾರತೀಯರನ್ನು ದಿಕ್ಕು ತಪ್ಪಿಸುವ ಕಾರ್ಯದಲ್ಲಿ ರೇಡಿಯೋ ಪಾಕಿಸ್ತಾನ್ ನಿರತವಾಗಿತ್ತು. ಉರ್ದು, ಕಾಶ್ಮೀರಿ ಹಾಗೂ ಗಡಿ ಪ್ರದೇಶದಲ್ಲಿ ಪ್ರಚಲಿತವಾಗಿರುವ ಸೀನಾ ಉಪಭಾಷೆಯಲ್ಲಿ ಅಪಪ್ರಚಾರ ನಡೀತಾ ಇತ್ತು. ಆಗ ಆಕಾಶವಾಣಿ ಕಾರ್ಗಿಲ್ ತಕ್ಷಣ ವಸ್ತುಸ್ಥಿತಿ ಹಾಗೂ ನಿಜವಾದ ಸುದ್ದಿಯನ್ನು 3 ಭಾಷೆಗಳಲ್ಲಿ ಪರಿಣಾಮಕಾರಿಯಾಗಿ ಪ್ರಸಾರ ಮಾಡಿ ವೈರಿ ಅಪಪ್ರಚಾರಕ್ಕೆ ತಕ್ಕ ಎದುರೇಟು ನೀಡಿತು. ಗಡಿ ಪ್ರದೇಶದ ಜನರ ಹಾಗೂ ಸೈನ್ಯದ ನಡುವಿನ ಸಂಪರ್ಕ ಕೊಂಡಿಯಾಗಿ ಸೈನ್ಯ ಪಡೆಗಳ ಕಾರ್ಯಾಚರಣೆಗೆ ಮಾಧ್ಯಮ ಬೆಂಬಲ ನೀಡುವಲ್ಲಿ ಕಾರ್ಗಿಲ್ ಆಕಾಶವಾಣಿ ಮಹತ್ತರ ಪಾತ್ರ ವಹಿಸಿತು. ಸೈನ್ಯ ಆಕಾಶವಾಣಿ ಎರಡರ ಮಧ್ಯೆ ಏರ್ಪಟ್ಟ ಸಮನ್ವಯ ಅನುಕರಣೀಯವಾಗಿತ್ತು. ಕೇಂದ್ರ ನಿರ್ದೇಶಕರು ಮುಂಚೂಣಿಯಲ್ಲಿ ನಿಂತು ತಮ್ಮ ಸಹೋದ್ಯೋಗಿಗಳಲ್ಲಿ ಧೈರ್ಯ ತುಂಬಿ ವಿಶ್ವಾಸಕ್ಕೆ ತೆಗೆದುಕೊಂಡರು. ಅವರೆಲ್ಲ ಸೇರಿ ಜೀವದ ಹಂಗ ತೊರೆದು ಆಕಾಶವಾಣಿಯನ್ನು ಮುನ್ನಡೆಸಿ ಸಮರದಲ್ಲಿ ಸಕ್ರಿಯವಾಗಿ ಸಾಥ್ ನೀಡಿದರು. ಆಕಾಶವಾಣಿಯಲ್ಲಿ ಶ್ರೀಮತಿ ಅಂಗ್ಮೋ ನಮ್ಮ ಹಿರಿಯ ಸಹೋದ್ಯೋಗಿಯಾಗಿದ್ದರು. ಈ ಲೇಖನಕ್ಕಾಗಿ ಅವರನ್ನು ಮಾತನಾಡಿಸಿದಾಗ ಅವರ ಮಾತಿನಲ್ಲಿ ಅದೇ ಕೆಚ್ಚು, ಅದೇ ಉತ್ಸಾಹ ಕಂಡು ಆಶ್ಚರ್ಯವಾಯಿತು. ಯುದ್ಧದ ನಂತರ ಆಕಾಶವಾಣಿ ಕಾರ್ಗಿಲ್ ಹಾಗೂ ಲೇಹ್ ಕೇಂದ್ರಗಳ ಸಹಾಯ ಸಹಕಾರಕ್ಕೆ ಕೃತಜ್ಞತೆ ಮೆಚ್ಚುಗೆ ವ್ಯಕ್ತಪಡಿಸಿ ಭಾರತೀಯ ಸೇನೆಯ ಹಿರಿಯ ಅಧಿಕಾರಿಗಳು ಪ್ರಶಂಸಾ ಪತ್ರ ಬರೆದಿದ್ದನ್ನು ಅವರು ಹೆಮ್ಮೆಯಿಂದ ಸ್ಮರಿಸುತ್ತಾರೆ. ನಾವು ಹೇಳುವ ಎಲ್ಲ ಇತಿಮಿತಿಗಳ ನಡುವೆಯೂ ಸರ್ಕಾರಿ ಸಂಸ್ಥೆಗಳ ಸಿಬ್ಬಂದಿ, ವಿಶೇಷವಾಗಿ ಚುಕ್ಕಾಣಿ ಹಿಡಿದವರು ಮನಸ್ಸು ಮಾಡಿದರೆ ಏನೆಲ್ಲ ಮಾಡಬಹುದು ಎಂಬುದಕ್ಕೆ ಆಕಾಶವಾಣಿ ಕಾರ್ಗಿಲ್ ಕೇಂದ್ರದ ಸಾಹಸಗಾಥೆ ಒಂದು ಅನುಕರಣೀಯ ನಿದರ್ಶನವಾಗಿದೆ. ಇದುವರೆಗೆ ಸಿಯು ಬೆಳ್ಳಕ್ಕಿ ಅವರಿಂದ ಚಿಂತನ ಕೇಳಿದಿರಿ.